ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ದೇವಯಾನಿ ಹೆಂಗಾರ ಮಾಡಿಬಿಟ್ಟು ಭೂಮಿನ ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳ್ಬಿಟ್ಟು ಏನಂದರೆ ಇಲ್ಲದ ಸಲ್ಲದ ಮಾತುಗಳನ್ನು ಚುಚ್ಚಿ ಮಾತಾಡ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾಳೆ, ನೋಡು ಭೂಮಿ, ನೀನೇ ಹೋಗಿ ಮಾತ್ರೆ ತೊಗೊಂಡು ಬರಬೇಕಾದ್ರೆ ಈ ಮನೆ ಸೊಸೆಯಾಗಿ ಬರಬೇಕು. ನಾನು ಈ ಮನೆಗೆ ಇರಿಕಳಾಗಿ ಹೇಳ್ತಾ ಇದ್ದೀನಿ. ಸೊ ಸಮಸ್ಯೆಗಳು ಯಾರಿಗಿಲ್ಲ ಹೇಳು, ಎಲ್ರಿಗೂ ಸಮಸ್ಯೆಗಳು ಬಂದೇ ಬರುತ್ತೆ. ನೀನು ಏನು ಮಾಡಬೇಕು ಅಂತಂದರೆ ಎಲ್ಲವನ್ನು ಮರೆತು ಮುಂದೆ ಸಾಗಬೇಕು ಅನ್ನೋದು ಏನೇನು ನಡೆದಿರಲಿ ಅದನ್ನು ನಾವು ನೋಡ್ಕೊಳ್ತೀವಿ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಆಯಿತಾ ಅಂತ ಹೇಳ್ಬಿಟ್ಟು ಭೂಮಿಗೆ ಬುದ್ಧಿ ಹೇಳಿ ಕಳಿಸ್ತಾರೆ. ಸೊ ಆಮೇಲೆ ಮತ್ತೇನು ಮಾಡ್ತಾರೆ ಅಂತಂದರೆ, ಭೂಮಿ ಅಜ್ಜಿ ಮಾತನ್ನು ಕೇಳಿ ರೂಮ್ಗೆ ಹೋಗ್ತಾರೆ. ರೂಮ್ಗೆ ಹೋಗೋಷ್ಟಾಗಲೇ ಈ ದೇವಯಾನಿ ಮತ್ತು ಅಂಜು ಏನು ಮಾಡ್ತಾರೆ ಅಂತಂದರೆ, ಭೂಮಿ ಲಗೇಜನ್ನು ಪ್ಯಾಕ್ ಮಾಡಿರ್ತಾರೆ. ಫುಲ್ಲು ಅವಳು ಸೀರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇಟ್ಟಿರ್ತಾರೆ. ಭೂಮಿ, ಏನಿದು ಬಟ್ಟೆನೆಲ್ಲ ನೀನು ಪ್ಯಾಕ್ ಮಾಡಿದೀಯಾ ಭೂಮಿ ಅಂತ ಕೇಳಿದ ತಕ್ಷಣ, ಅಯ್ಯೋ ಇಲ್ಲ ದೇವಯಾನಿ ಅಮ್ಮ, ನಾನು ಮಾಡಿಲ್ಲ, ಸಾಹೇಬರು ಮಾಡಿರಬೇಕು ಏನೋ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅನ್ಕೋತಿರ್ತಾಳೆ. ಇಲ್ಲ ದೇವಯಾನಿ ಅಮ್ಮ ಅಂತ ಹೇಳಿದ ತಕ್ಷಣ, ಮತ್ತೆ ಈ ರೂಮಲ್ಲಿ ನೀನು ಮತ್ತೆ ಬಿಟ್ಟರೆ ಇನ್ಯಾರು ಇರ್ತಾರೆ, ಸೊ ನೀನು ಮಾಡಿರಬೇಕು ಇಲ್ಲ ಅಜಿತ್ ಮಾಡಿರಬೇಕು ಅಂದಾಗ, ಇಲ್ಲ ಸಾಹೇಬ್ರೆ ಮಾಡಿರಬೇಕು ದೇವಯಾನಿ ಅಮ್ಮ, ನಾನೇ ಮಾಡ್ಕೋಬೇಕು ಅಂತ ಇದ್ದೆ, ಅಷ್ಟೆಲ್ಲ ಸಾಹೇಬ್ರೆ ಮಾಡಿದ್ದಾರೆ, ಒಳ್ಳೆದಾಯಿತು ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಯ್ಯೋ ಇದೇನಮ್ಮ ಭೂಮಿ, ನಿಮ್ಮಿಬ್ಬರ ಮಧ್ಯೆ ಸರಿ ಹೋಯ್ತು, ಜಗಳ ಸರಿ ಹೋಯ್ತು, ಇಬ್ಬರು ಒಂದಾಗಿದ್ದೀರಾ ಅಂತ ಖುಷಿಪಟ್ಟೆ, ಆದರೆ ಏನು ಭೂಮಿ ಇದು ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಾಟಕೀಯವಾಗಿ ಕಣ್ಣೀರನ್ನು ಹಾಕೋಕ್ಕೆ ಶುರು ಮಾಡ್ತಾಳೆ. ಸೊ ಭೂಮಿ ಕೂಡ ಅವಳು ಹೇಳಿರೋ ಒಂದೊಂದು ಮಾತು ಚುಚ್ಚಿ ಮಾತಾಡ್ತಾ ಇರ್ತಾಳೆ. ಅಂದರೆ ಏನು ಬೇಕಾದರೂ ಸಹಿಸ್ಕೊತಾಳೆ, ಅವಮಾನ ಸಹಿಸ್ಕೊಳ್ಳೋದಿಲ್ಲ. ಏನಾಗೋಯ್ತು ಭೂಮಿ, ಅಯ್ಯೋ ಮಗಳೇ, ನಿನಗೋಸ್ಕರ ನಾನು ಅಜಿತ್ ಹತ್ರ ಕಾಲು ಬೀಳ್ತೀನಿ, ಕೈ ಬೀಳ್ತೀನಿ, ಅವನ್ನ ಒಪ್ಪಿಸ್ತೀನಿ ಈ ಥರ ಹೇಳಿದಾಗ, ಅಯ್ಯೋ ದೇವಯಾನಿಯಮ್ಮ ಆ ರೀತಿ ಮಾಡಬೇಡಿ, ನನ್ನ ಹತ್ರ ಹಣ ಇಲ್ಲದೆ ಇರ್ಬೋದು, ಜನಬಲ ಇಲ್ಲದೆ ಇರ್ಬೋದು, ಆದರೆ ಮರ್ಯಾದೆ ಬಿಟ್ಟು ನಾನು ಬದುಕೋಳಲ್ಲ ದೇವಯಾನಿಯಮ್ಮ ಅಂತ ಹೇಳ್ಬಿಟ್ಟು ಈ ಭೂಮಿ ಕೂಡ ದೇವಯಾನಿಗೆ ಹೇಳ್ತಾಳೆ. ಅವ್ರಿಗೂ ಕೂಡ ಅದೇ ಬೇಕಾಗಿರುತ್ತೆ. ಮತ್ತು ಈಗ ಏನು ಮಾಡ್ತೀಯ ಭೂಮಿ ನೀನು ಅಂತ ಅಂಜು ಕೇಳಿದಾಗ ಲಕ್ಷ್ಮಿ ಮನೇಲಿ ಇರ್ತೀಯ ಅಂದಾಗ, ಅಯ್ಯೋ ಇಲ್ಲ, ನಾನು ಯಾರ ಮನೇಲೂ ಇರಲ್ಲ, ನನ್ನ ಪಡೆಗೆ ನಾನು ಊರು ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂತ ಹೇಳಿದಾಗ ಫುಲ್ಲು ಖುಷಿ ಯಾರಿಗೆ, ದೇವಯಾನಿಗೆ ಮತ್ತು ಅಂಜುಗೆ. ಅಯ್ಯೋ ಭೂಮಿ ಆ ರೀತಿ ಮಾಡಬೇಡಮ್ಮ, ನೀನು ನನ್ನ ಮಗಳಿದ್ದಂಗೆ ಅಂತ ಹೇಳ್ಬಿಟ್ಟು ಬಹಳ ಅಂದರೆ ಬಹಳ ನಾಟಕ ಆಡ್ತಾಳೆ. ಆ ನಾಟಕಕ್ಕೆ ಭೂಮಿ ಕೂಡ ಮರಳಾಗ್ತಾಳೆ ಅಂತಲೇ ಹೇಳ್ಬೋದು. ಈ ಭೂಮಿ ಗಿಣ್ಣೀರಿಗೆ ಜಾಸ್ತಿ ಕರ್ಗೋಗ್ಬಿಡ್ತಾಳೆ. ಸೊ ಇವರಿಬ್ಬರು ಅಮ್ಮ ಮಗಳ ಒಂದು ಪ್ಲ್ಯಾನ್ಗೆ ಭೂಮಿ ಮತ್ತು ಅಜಿತ್ ಜೀವನ ಕೂಡ ಬಲಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಆ ಕಡೆ ನಮ್ಮ ಸಂಗೀತ ಅವ್ರಿಗೆ ಅಪ್ಪು ಟ್ಯಾಬ್ಲೆಟ್ಸ್ ತೊಗೊಮ್ಮ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಬೇಡ ಅಪ್ಪು, ಟ್ಯಾಬ್ಲೆಟ್ಸ್ ತೊಗೊಂಡು ಬಾಯೆಲ್ಲ ಕೆಟ್ಟು ಹೋಗ್ಬಿಟ್ಟಿದೆ ನನಗೆ, ನಮ್ಮ ಭೂಮಿ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಕಣೆ, ಅವಳೇನಾದರೂ ಅಡುಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಭೂಮಿ ಈಗ ಸೂಪ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದಾಳಲ್ವಾ, ಅದನ್ನು ಕುಡ್ದಾದ್ಮೇಲೆ ತೊಗೊಳ್ತೀನಿ ಅಪ್ಪು ಅಂದಾಗ, ಅಮ್ಮ ನೀನು ಕೋಮಾಗಿ ಹೋದಾಗ ನಮ್ಗೆ ಇಷ್ಟೆಲ್ಲ ಟೆನ್ಷನ್ ಆಗಿತ್ತು ಗೊತ್ತಾ, ನೀವು ಮತ್ತೆ ಈ ರೀತಿ ಮಾತಾಡ್ತೀವಲ್ಲ ಅಂತ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ಅಮ್ಮ ಅಂತ ಅಪ್ಪು ಹೇಳ್ತಾಳೆ. ಆಗ ಅಲ್ಲ ಕಣೆ ಅಪ್ಪು, ನಿಜವಾಗ್ಲೂ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯೇನೆ ನಿನಗೆ ಅಂತ ಹೇಳಿದಾಗ, ಅಮ್ಮ ಅದೇಗಮ್ಮ ಇರೋದಿಲ್ಲ, ಏನಂತಂದರೆ ಅಪ್ಪು ನಿಮ್ಮ ಮೇಲೆ ನಿನಗಿಂತ ಒಂದು 10% ಜಾಸ್ತಿ ಇರ್ಬೋದು ಅಷ್ಟೇ, ನೀನು ನನ್ನ ಅಮ್ಮ ಅಲ್ವೇನಮ್ಮ ಅಂದಾಗ, ಸರಿ ಕಣೆ ಆಯಿತು, ನಿನ್ನ ಅತ್ತೆ ಮನೇಲಿ ಏನೂ ಸಮಸ್ಯೆ ಇಲ್ಲ ತಾನೆ ಅಂತ ಹೇಳಿದಾಗ, ಚೆನ್ನಾಗಿದ್ದೀರಾ ತಾನೆ ಅಂದಾಗ, ಹ್ಞೂ ಅಮ್ಮ ಅಂತ ಹೇಳ್ತಾಳೆ. ಸರಿ ಆದಷ್ಟು ಬೇಗ ನೀನು ಕೂಡ ನನಗೆ ಒಂದು ಮೊಮ್ಮಗು ಕೊಡಬೇಕು ಅಂತ ಹೇಳಿದಾಗ, ಇಲ್ಲಿ ಅಪೇಕ್ಷೆ ಎಸ್ಕೇಪ್ ಆಗ್ತಾಳೆ. ಅಮ್ಮ ನಾನು ನಚ್ಚಿಗೆ ಕಾಲ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋಗ್ತಾಳೆ. ಸರಿ ಕಣೆ ಆಯಿತು ಅಂತ ಹೇಳ್ತಾರೆ. ಭೂಮಿ ಇನ್ನೂ ಕಳಿಸ್ಲಿಲ್ವಲ್ಲ, ಬಂದ್ಲ ಇಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಆ ಮಾತಿಂದ ಅಲ್ಲಿಂದ ಜಾರ್ಕೋತಾಳೆ ಅಪ್ಪು. ಈ ಕಡೆ ಈ ಯಾರಪ್ಪ ಅಂತಂದರೆ ದೇವಯಾನಿ ನೋಡಿದ್ರೆ ಭೂಮಿನ ಹೆಂಗಾರ ಮಾಡಿ ಮನೆಯಿಂದ ಕಳಿಸ್ಬೇಕಂತ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾಳೆ. ಇನ್ನೇನಾಗುತ್ತೆ, ಮನೆ ಬಿಟ್ಟು ಹೋಗ್ತಾಳೆ. ಮನೆ ಬಿಟ್ಟು ಹೋದಂಥ ಭೂಮಿನ ನಮ್ಮ ಅಜಿತ್ ಅವ್ರು ಕರ್ಕೊಂಡು ಬರ್ತಾರ. ಮನೆ ಬಿಟ್ಟಲ್ಲ, ಊರೇ ಬಿಟ್ಟು ಹೋಗ್ತಾ ಇದ್ದಾಳೆ. ಊರು ಬಿಟ್ಟು ಹೋಗುವಂಥ ಭೂಮಿನ ನಮ್ಮ ಅಜಿತ್ ಕರ್ಕೊಂಡು ಬರ್ತಾರೆ ಇಲ್ವಾ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಅಂತೂ ಇದು ದೇವಯಾನಿ ಕುತಂತ್ರಕ್ಕೆ, ದೇವಯಾನಿ ಸಂಚಿಕೆ ಬಲಿ ಆಗ್ತಾ ಇದ್ದಾಳೆ ಭೂಮಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್